मेन उद्देश्य क्या था? ಮೇಡಮ್ ಸಾರಿ ಕನ್ನಡ. ನಮಸ್ಕಾರ. ಇವತ್ತು ಏನು ನಾವು ದೆಹಲಿಯಲ್ಲಿ ಜಂತರ್ ಮಂತರ್ ಚಲೋ ಅಂತ ಹೇಳಿ ನಾವೊಂದು ಹೋರಾಟನ ಹಮ್ಮಿಕೊಂಡಿದ್ವಿ. ಇದ್ರ ಉದ್ದೇಶ ಏನಂದರೆ, ಭಾರತ ದೇಶದಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರ್ತಕ್ಕಂತಹ ದೌರ್ಜನ್ಯ ದಾಳಿಗಳು, ಕ್ರೈಸ್ತರ ಮೇಲೆ ನಡೀತಾ ಇರ್ತಕ್ಕಂಥ ಷಡ್ಯಂತ್ರಗಳು, ಈ ವಿಷಯದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಆ ಪ್ರತಿಭಟನೆ ಒಳಗಡೆ ಸುಮಾರು 1 ಲಕ್ಷಕ್ಕೂ ಜನ ಹೆಚ್ಚು ಬರ್ತಾರಂತ ಹೇಳಿ, ಇಡೀ ಭಾರತ ದೇಶದ 30 ರಾಜ್ಯಗಳಿಂದ ಬರ್ತಾರಂತ ಹೇಳಿ, ಇವತ್ತು ಈ ಒಂದು ನಮ್ಮ ಒಂದು ರ್ಯಾಲಿ ಏನಿತ್ತು, ನಮ್ಮದು ಪ್ರತಿಭಟನೆ ಏನಿತ್ತು, ಇದನ್ನ ಇವತ್ತು ಕ್ಯಾನ್ಸಲ್ ಮಾಡಿದ್ರು. ಅದೇ ಪರ್ಮಿಷನ್ ಕೊಡಲಿಲ್ಲ. ಅದಕ್ಕೆ ಈ ಆಂಧ್ರ ಭವನದಲ್ಲಿ परमिशन मिला क्यों नहीं है जंतर मंतर का? ಇಂಡಿಪೆಂಡೆನ್ಸ್ ಸೆಲೆಬ್ರೇಷನ್ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ವಿಚಾರವಾಗಿ, ಈ ವಿಷಯವಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ, ನಮ್ದು ಪ್ರತಿಭಟನೆಗೆ ಅವರು ಇದು ಮಾಡಲಿಲ್ಲ. ಡೇಟ್ ಬಂದು ಪೋಸ್ಟ್ಪೋನ್ ಮಾಡಿದ್ರು. ಆಮೇಲೆ ಅದ್ರ ಜೊತೆಗೆ ಏನಿವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ, ಸುಮಾರು ಮಣಿಪುರ, ಛತ್ತೀಸ್ಗಢ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಆಂಧ್ರ ಪ್ರದೇಶ, ಇವತ್ತು ಈ ರಾಜ್ಯಗಳಲ್ಲಿ ಯಾವ ರೀತಿ ಒಳಗಡೆ ಕ್ರೈಸ್ತರ ಮೇಲೆ ದಬ್ಬಾಳಿಕೆ, ಸಭೆಗಳ ಮೇಲೆ ದಬ್ಬಾಳಿಕೆ, ಕಗ್ಗೊಲೆಗಳು ಏನ್ ನಡೀತಾ ಇದೆ, ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, 4ನೇ ಅಂಗ ಮಾಧ್ಯಮ ಇವತ್ತು ಕಣ್ಣು ಬಾಯಿ ಕಿವಿ ಮುಚ್ಕೊಂಡು ಕುತ್ಕೊಂಡಿದ್ದಾರೆ. ಇವತ್ತು ಈ ವಿಷಯದಲ್ಲಿ ನಾವು ಕಾನೂನಾತ್ಮಕವಾಗಿ ಹೋರಾಟನ ಮಾಡ್ತೇವೆ. ನಮ್ಮ ಹೋರಾಟ ಇದೆ. ಇವತ್ತು ಮಾನ್ಯ ಪ್ರಧಾನಿಯವರು ನರೇಂದ್ರ ಮೋದಿ ಅವರು ಒಂದು ತಿಳ್ಕೊಳ್ಬೇಕು, ಕ್ರೈಸ್ತರು ಬಂದು ಶಾಂತಿ ಪ್ರಿಯರು. ಈ ದೇಶಕ್ಕೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದೇವೆ ನಾವು. ಇವತ್ತು ಇಷ್ಟು ಕೊಡುಗೆ ಕೊಟ್ಟಂತ ಕ್ರೈಸ್ತರನ್ನ ಇವತ್ತು ಇಷ್ಟು ಹಿಂಸೆ ಮಾಡೋದು, ದೌರ್ಜನ್ಯ ಮಾಡೋದು ತಪ್ಪಲ್ವಾ? ನಾವೇನ್ ಮಾಡ್ತಾ ಇದ್ದೀವಿ? ನಾವು ಮತಾಂತರ ಮಾಡ್ತಾ ಇಲ್ಲ, ಆಮಿಷ ಒಡ್ತಾ ಇಲ್ಲ. ನಾವು ದೇವರ ಸೇವೆಯನ್ನ, ದೇವರ ಸುವಾರ್ತನೆ ಸಾರ್ತಾ ಇದ್ದೇವೆ. ಈ ದೇಶ ಕಟ್ಟಲಿಕ್ಕೆ ಬಹಳಷ್ಟು ಕೊಡುಗೆ ಇದೆ ನಮ್ಮದು. ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಪ್ರಧಾನಿಯವರು, ಮಾನ್ಯ ಹೋಮ್ ಮಿನಿಸ್ಟರ್ ಅಮಿತ್ ಶಾಜಿ ಅವರು ಇವತ್ತು ಕ್ರೈಸ್ತರ ಮೇಲೆ ನಡೀತಾ ಇರುವ ದೌರ್ಜನ್ಯ ದಬ್ಬಾಳಿಕೆ ವಿಷಯದಲ್ಲಿ ಸೂಕ್ತ ರಕ್ಷಣೆ ಮತ್ತು ಭದ್ರತೆಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಾನು ಪ್ರಜ್ವಲ್ ಸ್ವಾಮಿ ಅಂತ ಹೇಳಿ ಅಖಿಲ ಭಾರತ ಕ್ರೈಸ್ತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರು, ಅದ್ರ ಜೊತೆಗೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರಾದಂತಹ ಸಂಧ್ಯಾರಾಜ್ ಸಾಮ್ಯಲ್ ಅವರು, ನಾವೆಲ್ಲ ಬಂದಿದ್ದೀವಿ ಇವತ್ತು ಹೋರಾಟಕ್ಕೆ. ಇವತ್ತು ಬಹಳಷ್ಟು ಚೆನ್ನಾಗಿ ಎಲ್ಲ ಡಿಸ್ಕಷನ್ ಆಯಿತು. ಆಮೇಲೆ ನಿನ್ನೆ ಸಹ ಮೈನಾರಿಟಿ ಕಮಿಷನರ್ ಅವರಿಗೆ ನಾವು ಲೆಟರ್ನ ಕೊಟ್ಟಿದ್ದೇವೆ. ದೇಶದಲ್ಲಿ ಏನೇನು ಯಾವ ರೀತಿ ಒಳಗಡೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಮೈನಾರಿಟಿ ಕಮಿಷನರ್ ಲೆಟರ್ ಕೊಟ್ಟಿದ್ದೇವೆ, ಮೈನಾರಿಟಿ ಮಿನಿಸ್ಟ್ರಿಗೆ ಲೆಟರ್ ಕೊಡ್ತಾ ಇದ್ದೇವೆ. ಆಮೇಲೆ ನಮ್ಮ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿ ಅವರಿಗೆ ನಾವು ಲೆಟರ್ನ ಕೊಡ್ತಾ ಇದ್ದೇವೆ, ಅವರಿಗೂ ಒಂದು ಮನವಿನ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇವತ್ತು ಥ್ಯಾಂಕ್ ಯू सो मच. देवर में आशीर्वाद. उसका मेन उद्देश्य क्या था? किस चीज को लेकर विरोध प्रदर्शन दिखा रहा है? देखिए, आज विशेषकर 12 अगस्त को जो हमने तेलंगाना, आंध्र और कर्नाटक से खास करके हमारे क्रिश्चियन समाज के मुद्दे लेके जंतर मंतर पे हम लोग एक प्रोटेस्ट रैली ऑर्गेनाइज करने का हम लोग 1 महीने से तैयारी कर रहे थे. तो हमारे जॉर्ज सानव सर नेतृत्व लिए इंडियन क्रिश्चियन फेडरेशन के तरफ से, तो हम लोग भी अपना कर्नाटक से अखिल भारत क्राइस्ट महासभा से हमारे राष्ट्रीय अध्यक्ष प्रज्वल स्वामी के साथ हम लोग शामिल हो गए. इसलिए कि हमारे समाज के पर आजकल जो बहुत सारे अत्याचार हो रहे हैं उसके बारे में सरकार को हम लोग उसके बारे में एक विचार रखना चाह रहे हैं. तो जो आज आगे चल के हमारे लिए भी, क्योंकि हम लोग भारतीय नागरिक है, अपना को भी सामान्य हक है जीने के लिए. तो जो आजकल कानून चल रहा है, जो हरेसमेंट हो रहा है, हमारे प्रॉपर्टीज पे हमला हो रहा है,
जो खास करके इंस्टीट्यूशन पे जो अटैक हो रहा है, अपनी जो तो भी बात है सरकार तक पहुंचाना हाँ चाहते हैं। पहुंचाने का चाह रहे। तो इसके लिए हम लोग आए पे हैं और बहुत दुख के साथ कहना पड़ रहा है, जो हम लोग जंतर मंतर पे जो आयोजित किए थे वो कालांतर आज जो हमारा इंडिपेंडेंस डे सेलिब्रेशन का तैयारी जो है, जो गवर्नमेंट का गाइडलाइंस के हिसाब से नोबडी इज अलाउड टू डू एनी प्रोटेस्ट एट जनरल मैन. So in spite of that, we have came in several of hundreds to join the protest under. So by great difficulties, we have That organized. was not permitted. Yeah, no, not permitted. No, they asked for postponement because of security reasons. Okay. Security reasons. So when we came for 2,000 kilometers away from South India, we thought of organizing at least one meeting in Telangana Bhavan, and we have done it. Nearly 300 to 400 people. There was a gathering here, and we were succeeded in addressing the issues. And we have even a proposal to give the memorandum. Is your demand in government? Government demand means for our identity. जो भारतीय क्राइस्ट है, हम लोगों को एक सच्चा नागरिक होने से हमारा धर्म हमको एक आइडेंटिटी चाहिए, बिकॉज वी आर ए पार्ट ऑफ आवर कंट्री. जो माइनॉरिटी में हम लोग क्रिश्चियंस आते हैं, हम लोगों का भी हक है ये देश में, क्योंकि हमारा बहुत सारे योगदान है हमारा कम्युनिटी से. सो हम शिक्षण संस्था हो, हॉस्पिटल हो, कोई भी हो, हमारा कंट्रीब्यूशन बहुत है. मगर जो हम लोग 2014 से जो देख रहे हैं घटने, उसमें कहीं पे भी अपने लोगों को थोड़ा टारगेट किया जा रहा है, डायरेक्टली और इनडायरेक्टली, थ्रू सम ऑफ द नॉन सेक्युलर ऑर्गेनाइजेशन. So we want to protest against that. We have come here. And one thing I will tell, yesterday what in the parliament regarding the FCRA, they have proposed in the joint parliament committee. That is good initiative from the government. We hope now our Modi ji and Amit ji will reconsider and think in broader way for the Christian community also, to have some protection for our community. This is the thing, and we have come here with the memorandum also under our Akhila Bharata Christ Sama. We are going to submit it. We are very much thankful for the organizer we have arranged here. Thank you one and all. My name is Samuel Sandhyaraj from Karnataka, Vice President Akhila Bharata Christ Sama.